ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟೇ, ನಂಗೊಂದು ಡೌಟು. ನಾವು ಆ್ಯನಿವರ್ಸರಿ ಪಾರ್ಟಿಗೆ ಹೋಗೋದಿತ್ತಲ್ವ, ಹೋಗಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಕೇಕ್ ತಿಂದು ಬರ್ಬೋದಿತ್ತಲ್ವ. ಹಂಗೆ ಬಂದಿದ್ರೆ ಗಂಟೆ ಏನು ಹೋಗ್ತಿತ್ತು ನಮ್ಮದು. ಅದು ನೀನು ಬರೋದಿಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿದೆ. ಎಷ್ಟು ಒಳ್ಳೆ ಕೇಕ್ ಗೊತ್ತಾ. ಏನಣ್ಣ ಕೇಕ್ ನೋಡದೇ ಇರೋ ಥರ ಆಡ್ತಾ ಇದೆಯಲ್ಲ, ಒಂದೊಂದ್ಸಲ ತುಂಬ ಚೀಪಾಗಿ ಬಿಹೇವ್ ಮಾಡ್ತೀಯ. ಏನು ಬೇಡ ಸಿಸ್ಟರ್, ಎಲ್ಲ ನಮ್ಮ ಬೇರಿನ ಪ್ರಭಾವ. ಹುಟ್ಟುಕೊಳೋ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆ ರೀತಿ. ಸ್ವಲ್ಪ ಡೀಸೆಂಟ್ ಆಗಿರೋದನ್ನ ಕಲಿತ್ಕೊ, ಹೀಗೆಲ್ಲ ಆಡಬೇಡ. ಹ್ಞೂ ಸಿಸ್ಟರ್, ನನಗೀಗ ಅರ್ಥ ಆಯ್ತು. ಅದೇ ಕೇಕಿಗೆ ಹೋದ ಮಾನ ಕಾಸ್ಟ್ಲಿ ಕಾರ್ ಕೊಟ್ಟರು ಸಿಗಲ್ಲ ಅಂತಾರಲ್ಲ, ಆಗ್ತಾನೆ. ನೀನು ನಿನ್ನ ಮಾತು ಅಲ್ಲಣ್ಣ. ಈ ಪಾರ್ಟಿ ವಿಷಯ ಬಿಟ್ಟು ಆ ಭಾಗ್ಯ ಮತ್ತು ಅವಳ ಮಗಳನ್ನ ಹೇಗೆ ಹುಡುಕೋದು ಅಂತ ಯೋಚನೆ ಮಾಡು. ಇವತ್ತು ಅವರೆಲ್ಲ ಪಾರ್ಟಿ ಅಂತ ಖುಷಿಯಾಗಿರ್ಬೋದು, ಜಾಲಿ ಮೂಡಲ್ಲಿ ಇರ್ಬೋದು, ಆದರೆ ನಾವಾಗಿರೋಕ್ಕಾಗಲ್ಲ. ಆ ಅಮ್ಮ ಮಗಳು ನಮ್ಮ ಕೈಗೆ ಸಿಗೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಅದರಲ್ಲೂ ಆ ತಂಗಿ ಮುಖ ಹೇಗಿದೆ ಅಂತ ನಾವು ಯಾರೂ ನೋಡಿಲ್ಲ. ಮೊದಲು ಅದನ್ನು ತಿಳ್ಕೊಬೇಕು. ಅದೇ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಸಿಸ್ಟರ್? ಅವಳದು ಫೋಟೋ ಇಲ್ಲ, ವಿಡಿಯೋ ಇಲ್ಲ, ಓನ್ಲಿ ಆಡಿಯೋ, ನೋ ವಿಡಿಯೋ. ಅವಳನ್ನ ಕಣ್ಣಾರೆ ಕಂಡಿಲ್ಲ ನಾವು. ಅದಕ್ಕೆ ಯಾಕಣ್ಣ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ? ಅಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತು ತಾನೆ? ಅಲ್ಲೇ ಅಕ್ಕಪಕ್ಕ ವಿಚಾರಿಸಿದ್ರೆ ಗೊತ್ತಾಗತ್ತೆ. ಅಲ್ಲ, ಅಕ್ಕಪಕ್ಕದಲ್ಲಿ ಮದುವೆ, ನಾಮಕರಣ, ಯಾವುದಾದ್ರೂ ಫಂಕ್ಷನ್ಗೆ ಫೋಟೋ ತೆಗೆಸಿ ಆಲ್ಬಮ್ ಮಾಡಿರ್ತಾರಲ್ವಾ, ಆ ಗ್ರೂಪಲ್ಲಿ ಎಲ್ಲಾದರೂ ಇದ್ದೇ ಇರ್ತಾಳೆ. ಇವಳೇ ಭಾಗ್ಯ ಮಗಳು ಅಂತ ತೋರಿಸ್ತಾರೆ. ಅದನ್ನ ನಾವು ಕೇಳೋ ರೀತಿಯಲ್ಲಿ ಕೇಳಬೇಕು. ಕರೆಕ್ಟ್ ಮಾ, ಒಳ್ಳೆ ಐಡಿಯಾ ಇದು. ಅಲ್ಲ, ನನ್ನ ತಲೆಗಿದು ಹೊಳಿಲಿಲ್ಲ ಅಂತೀನಿ. ಅದಕ್ಕೆ ಹೇಳೋದು ಮನೇಲಿ ದೊಡ್ಡವರು ಅಂತಿರಬೇಕು. ನಾವು ಹೆಂಗೆ ಅಂತಂದ್ರೆ, ನಾವು ಆಕಾಶನ ದುರ್ಬಿನ್ ಹಾಕೊಂಡು ನೋಡ್ಕೊಂಡು ಏನಾರು ಸಿಗುತ್ತಾ ಸಿಗುತ್ತಾ ಅಂತ ಹುಡುಕ್ತಾ ಇರ್ತೀವಿ. ಆದ್ರೆ ನೀವು ನೆಲ ನೋಡ್ಕೊಂಡು ನಡೀತಿರ್ತೀರ. ಅಂಡ್ ನಿಮ್ಗೆ ಗ್ರೌಂಡ್ ರಿಪೋರ್ಟು ಅಂಡ್ ಅದ್ರ ಕಾಮನ್ ಸೆನ್ಸು, ನಾಲೆಡ್ಜು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಈಗಲೇ ಹುಡುಗರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಬೇಡ. ಯಾಕೆ ಮಾ? ಈ ಕೆಲಸಕ್ಕೆ ಹುಡುಗರನ್ನ ಯಾರನ್ನೂ ಬಿಡಬೇಡ. ಯಾರಾದರೂ ಹೆಣ್ಮಕ್ಳನ್ನ ಕಳಿಸು, ಅವರೇ ಸರಿ. ಇದಕ್ಕೆ ನಾಜೂಕಾಗಿ ಮಾತಾಡಿ ನಮಗೇನು ಇನ್ಫಾರ್ಮೇಶನ್ ಬೇಕೋ ಅದನ್ನು ನೀಟಾಗಿ ಕಲೆಕ್ಟ್ ಮಾಡ್ತಾರೆ. ಹೌದು ಸಿಸ್ಟರ್, ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ. ಈ ಹುಡುಗರಿದಾರಲ್ಲ, ಸೌಂಡ್ ಜಾಸ್ತಿ, ಮೈಲೇಜ್ ಕಮ್ಮಿ. ಆದರೆ ಹುಡುಗಿಯರು ಮಾಡೋ ಕೆಲಸವನ್ನ ನೀಟಾಗಿ ಸೌಂಡ್ಲೆಸ್ ಆಗಿ ಮಾಡಿಬಿಡ್ತಾರೆ. ಎಕ್ಸಾಕ್ಟ್ಲಿ ಮಾಮ್, ನಾನು ಈಗ ಇದಕ್ಕೆ ಕರೆಕ್ಟ್ ಆಗಿರೋ ಹುಡುಗಿನ ಹುಡುಕಿ ಕೆಲ್ಸಕ್ಕೆ ಬಿಡ್ತೀನಿ. ಅದಕ್ಕೆ ಹೇಳೋದು ಕಣೋ ಹಳೆವಯ್ಯ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. $50 ಕೋಟಿ. ಇದ್ರ ಮೇಲೆ ಯಾರಾದ್ರೂ ಕೂಗೋರಿದ್ದೀರಾ? 50 ಕೋಟಿ ಒಂದ್ಸಲ. 54 ಕೋಟಿ. 54 ಕೋಟಿ. 55 ಕೋಟಿ. 55 ಕೋಟಿ. 56 ಕೋಟಿ. 56 ಕೋಟಿ. 57 ಕೋಟಿ. 58 ಕೋಟಿ. 58 ಕೋಟಿ. 60 ಕೋಟಿ. 60 ಕೋಟಿ. 69. 69 ಕೋಟಿ. 69 ಕೋಟಿ. 70 ಕೋಟಿ. 70 ಕೋಟಿ ಒಂದ್ಸಲ.
70 ಕೋಟಿ 2 ಸಲ, 70 ಕೋಟಿ 3 ಸಲ. $70 ಕೋಟಿ ರೂಪಾಯಿಗಳಿಗೆ ಈ ಹರಾಜು ಪೂರ್ಣಗೊಂಡಿದೆ. ಕಂಗ್ರ್ಯಾಚುಲೇಷನ್ ಸರ್. ಪ್ಲೀಸ್ ಕಮ್. ಏನು ಇದು ಬಿಡ್ಡಿಂಗ್ ನಮ್ಮ ಕಡೆ ಆಗುತ್ತೆ ಅನ್ಕೊಂಡ್ರೆ ಈ ಥರ ಆಗೋಯ್ತು. ಅದೇ ನನಗೂ ಅರ್ಥ ಆಗ್ತಿಲ್ಲ. ಜೈಬ್ರೋ, ನಾವು ಈ ಬಿಡ್ಡಿಂಗಲ್ಲಿ ಸೋತಿದ್ದೀವಿ, ಬಟ್ ಬಿಗ್ ಬ್ರೋ ಯಾಕೆ ಸ್ಮೈಲ್ ಮಾಡ್ತೀಯಾನೆ? ಸಮಥಿಂಗ್ ರಾಂಗ್. ಯಾ ಗೌತಮ್ ದಿವಾನ್, ನೋಡಿದ್ರು ನೋಡ್ದಂಗೆ ಹೋಗ್ತಾ ಇದೀಯಾ? ಈ ಮುಖನ ಇಷ್ಟೊಂದು ಬೇಗ ಮರೆತ್ಬಿಟ್ಟೆ ನೀನು. ಮರೆಯೋಂಥವ್ರು ಅಲ್ವಲ್ಲ ನೀವು, ಹೇಗೆ ಮರೀಲಿ? ನಿಮ್ಮಪ್ಪ ದಿವಾನ್ ಯಾರ ಕೈಲೂ ಸೋತನಲ್ಲ, ನೀನು ಎಂದೂ ಸೋತನಲ್ಲ ಅಂತ ಜನ ಮಾತಾಡ್ಕೊಳ್ಳೋದನ್ನ ಕೇಳಿದ್ದೀನಿ. ಗೆಲ್ಬೇಕು ಅಂತ ಬಂದಿದ್ದೆ ಅಲ್ಲ, ಸೋತು ಬಿಟ್ಟೆ. ನಾನು ಬಂದಾಯ್ತಲ್ಲ, ಇನ್ನು ಮುಂದೆ ಗೆಲುವನ್ನು ನಿನ್ನ ಕನಸಲ್ಲೂ ನೋಡೋದಕ್ಕಾಗೋದಿಲ್ಲ. ಇನ್ನು ಮುಂದೆ ಸೋಲ್ತಾ ಇರೋದೇನೆ. ಸೋತು ಸುಣ್ಣ ಆಗಿ ಮಣ್ಣು ಮುಕ್ಕಬೇಕು ನೀನು. ನಿನ್ನನ್ನು ಮಣ್ಣು ಮುಗಿಸಿನೇ ನಾನು ಮಣ್ಣಾಗೋದು. ಗೌತಮ್ ದಿವಾನ್, ಯಾಕೆ ನಗ್ತಾ ಇದೀಯಾ? ನಿನ್ನ ಪರಿಸ್ಥಿತಿ ನೀನೇ ನೋಡಿ ನಗು ಬಂದ್ಬಿಡ್ತಾ? ನೀವು ಹೇಳ್ದಂಗೆ ಆಕ್ಷನ್ ಗೆದ್ದಿದ್ದೀನಿ ಸರ್. ಕಂಗ್ರ್ಯಾಚುಲೇಷನ್. ನನ್ನ ಕಡೆ ಅವರೇ, ಎದುರಾಳಿಗಳು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು, ಪರ್ಯಾಯ ಅಸ್ತ್ರಗಳನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು. ಗೆಲ್ಲೋದ್ರ ಮೇಲೆ ಅಷ್ಟೇ ನನ್ನ ದೃಷ್ಟಿ ಇರಬೇಕು. ಇದನ್ನು ನಮ್ಮಪ್ಪನೇ ಹೇಳ್ಕೊಟ್ಟಿದ್ದ. ನನ್ನ ಪ್ರಕಾರ ಯುದ್ಧ ಮಾಡಿ ಗೆಲ್ಲುವಂಥದ್ದೇನೂ ಇಲ್ಲ, ಪ್ರೀತಿಯಿಂದ ಗೆಲ್ಲಬೇಕು. ಅದೇ ನಿಜವಾದ ಗೆಲುವು. ದ್ವೇಷ ಮಾಡಿ ಸಾಧಿಸುವಂಥದ್ದೇನೂ ಇಲ್ಲ. ನನಗೆ ಉಪದೇಶ ಮಾಡ್ತಾ ಇದೀಯಾ? ನಾನು ಅಷ್ಟು ದೊಡ್ಡವನಲ್ಲ, ನಂಗೆ ತಿಳಿದಿದ್ದು ಹೇಳ್ದೆ. ಬಣ್ಣ ಹಚ್ಚೋದಕ್ಕೆ ಬರಬೇಡ. ನೀನೆಷ್ಟು ಬಣ್ಣ ಹಚ್ಚಿದ್ರು ನಿನ್ನ ಮೇಲಾಗ್ಲಿ ನಿಮ್ಮ ಮನೆಯವರ ಮೇಲಾಗ್ಲಿ ಇರೋ ನನ್ನ ದ್ವೇಷ ಕಡಿಮೆ ಆಗೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.